ಇವತ್ತು ನಮ್ಮನ್ನ ಟೀಮ್ ಏನಿದ್ದೇನೆ ಸುಮಾರು ವರ್ಷಗಳಿಂದ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದ್ರೂ ಹೆಚ್ಚಾಗಿ ಸೈನಿಕರ ಉದ್ದೇಶಿಸಿ ಏನ್ ಕಾರ್ಯಕ್ರಮಗಳು ಮಾಡ್ತಾರೆ ತುಂಬಾ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ಅವರು ಹೇಳ್ತಾ ಇದ್ರು ದಾಮೋದರ್ ಅವರು ಇಲ್ಲಿವರೆಗೂ ಬಂದಿದೀವಿ ಅಂತ, ಇನ್ನು ಬಹಳ ದೂರ ಹೋಗೋದಿದೆ ಅವರು. ಇವತ್ತಿನ ಕಾರ್ಯಕ್ರಮ ಕಾರ್ಗಿಲ್ ವಿಜಯ ದಿವಸಕ್ಕೆ ಬರೋದಾದ್ರೆ 27 ವರ್ಷ ಕಳೆದು ಹೋಗಿದೆ ಕಾರ್ಗಿಲ್ ಯುದ್ಧ ಆಗಿ. ಆ ಕಾರ್ಗಿಲ್ ಯೋಧರನ್ನ ಹುತಾತ್ಮರನ್ನ ನೆನ್ಸ್ಕೋಬೇಕು ಅಂತ ಇಷ್ಟು ಜನನ್ನ ಸೇರಿಸಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಯಲಂಕ ಜನ ಆಗಿರ್ಬೋದು, ಈ ಭಾಗದ ಶಾಸಕರಾಗಿರ್ಬೋದು, ಇಷ್ಟು ಜನ ಸೇರಿ ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮ ಮಾಡ್ತಾರೆ ಅಂತಂದ್ರೆ ಇದೊಂದು ಮಾದರಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಬಹುಶಃ ಈ ತರ ಒಂದು ಕಾರ್ಯಕ್ರಮ ಇಂಥ ದೊಡ್ಡ ಪ್ರಮಾಣದಲ್ಲಿ ಇಂಥ ಸೈನಿಕರನ್ನ ಕರೆಸಿ ವೀರ್ ನಾರಿಯನ್ನ ಅವ್ರನ್ನ ಕರೆಸಿ ಸನ್ಮಾನ ಮಾಡೋದೇನಿದೆಲ್ಲ ಇದನ್ನ ಎಲ್ಲರೂ ನೋಡ್ಬೇಕು, ಇದು ಎಲ್ಲರೂ ಕಲಿಬೇಕು. ಈ ತರ ಇವೆಂಟ್ಸ್ ಗಳಿಂದವೆ ಹೆಚ್ಚಾಗಿ ಬೆಳಿಬೇಕು, ಜನರಿಗೆ ಅರಿವಾಗಬೇಕು. ನಮ್ಮ ಸೈನಿಕರು ಎಷ್ಟು ಕಷ್ಟಪಟ್ಟರು, ಈ ಫ್ರೀಡಮ್ಗೋಸ್ಕರ ನಾವು ಎಷ್ಟು ಕಷ್ಟಪಟ್ಟಿದೀವಿ ಅನ್ನೋದು ನಮ್ಮ ಜನರಿಗೆ ಅರಿವು ಆಗ್ಬೇಕು. ಆ ಮುಖಾಂತರ ಈ ಕಾರ್ಯಕ್ರಮಗಳಿಂದ ಬಹಳ ಒಳ್ಳೆ ಇದು ಪ್ಲಾಟ್ಫಾರ್ಮ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಕಾರ್ಗಿಲ್ ನೋಡಿ 27 ವರ್ಷ ಆಗಿರ್ಬೋದು ಆದ ಯುದ್ಧ ಆಗಿ ಸಾಕಷ್ಟು ನೋವು, ನಾನು ವೈಯಕ್ತಿಕವಾಗಿ ಸಾಕಷ್ಟು ನೋವನ್ನು ಅನುಭವಿಸಿದ್ದೀನಿ. ಬಟ್ 27 ವರ್ಷದ ನಂತರ ನಾನು ಅಲ್ಲಿ ಏನಾದ್ರು ಆ ಬೆಟ್ಟಕ್ಕೆ ಹೋಗಿ ಭಾರತದ ಬಾವುಟವನ್ನ ಹಾರಿದನ್ನ ನೋಡಿದ್ರೆ ಇಷ್ಟೆಲ್ಲ ತ್ಯಾಗ ಬಲಿದಾನ ಸಾರ್ಥಕ ಅನ್ಸುತ್ತೆ. ನಾನು ಒಬ್ನೇ ಅಲ್ಲ, ಸುಮಾರು ಜನ ಸೈನಿಕರು ಈ ತರ ಕಷ್ಟಪಟ್ಟಿದ್ದಾರೆ. ಇಂಥ ಕಾರ್ಯಕ್ರಮಗಳು ಅವ್ರು ಗಮನಿಸ್ತಾ ಇದಾರಲ್ಲ, ತುಂಬಾ ಒಳ್ಳೆಯ ವಿಷಯ. ಥ್ಯಾಂಕ್ ಯು. ಸಂದೇಶ ನೋಡಿ, ನೀಟ್ ಪೇಪರ್ ಲೀಕ್ ಆಗಿದ್ದು ಬಹಳ ಜನಕ್ಕೆ ಎಫೆಕ್ಟ್ ಆಗಿದೆ. ಯುವಕರಿಗೆ ಆಸ್ಪಿರೆಂಟ್ಸ್ ಏನಿದ್ರು, ನೀಟ್ ಆಸ್ಪಿರೆಂಟ್ಸ್ ಇದ್ರು, ದೇ ಆರ್ ರಿಯಲಿ ಪುಟ್ ಇನ್ ಟು ಲಾಟ್ ಆಫ್ ಡಿಫಿಕಲ್ಟೀಸ್. ಬಟ್ ಅಟ್ ದ ಸೇಮ್ ಟೈಮ್ ಧರ್ಮೇಂದ್ರ ಪ್ರಧಾನ್ ಅವರು ರಿಸೈನ್ ಮಾಡಿದ್ರು. ನಾನು ಒಂದೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಾಗಿರ್ಬೋದು, ನಾಳೆ ರಾಹುಲ್ ಗಾಂಧಿ ಆಗ್ಬೋದು, ನಾಡ್ದು ಮಮತಾ ಬ್ಯಾನರ್ಜಿ ಯಾರಾದ್ರೂ ಆಗ್ಬೋದು, ಆ ಒಂದು ಪದದ ಘನತೆ ಗೌರವ ಏನಿದೆ ಅಲ್ಲ ಅದನ್ನ ಕಾಪಾಡ್ಕೊಂಡು ಬರ್ಬೇಕು. ಈಗಿನ ಯಂಗ್ ಜನರೇಷನ್ ಇಷ್ಟು ಕೆಟ್ಟದಾಗಿ ಮಾತಾಡ್ತಿದ್ದಾರೆ ಅಂದ್ರೆ, ಅವರೊಂದು ಪ್ರೈಮ್ ಮಿನಿಸ್ಟರ್ ಆಫ್ ಅ ಕಂಟ್ರಿ, ನಮ್ಮನ್ನೆಲ್ಲ ರಿಪ್ರೆಸೆಂಟ್ ಮಾಡ್ತಿದ್ದಾರೆ. ಇವತ್ತು ನರೇಂದ್ರ ಮೋದಿ ಇರ್ಬೋದು, ನಾಳೆ ಬೇರೆ ಯಾರಾದ್ರೂ ಇರ್ಬೋದು, ಯಾವ್ದಾದ್ರು ಪ್ರಧಾನಮಂತ್ರಿನ ಉದ್ದೇಶಿಸಿ ಮಾತಾಡ್ಬೇಕಂದ್ರೆ ವಲ್ಗರ್ ಆಗಿ ಯಾವತ್ತೂ ಮಾತಾಡಬಾರ್ದು, ಯಾರೇ ಇರ್ಬೋದು ಅವ್ರು. ಸೊ ಇದೊಂದು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀನಿ. ಡೋಂಟ್ ಯೂಸ್ ವಲ್ಗರ್ ಲ್ಯಾಂಗ್ವೇಜ್. ಯುವರ್ ಪೇರೆಂಟ್ಸ್ ಆರ್ ವಾಚಿಂಗ್ ದಟ್, ಪೀಪಲ್ ಆರ್ ವಾಚಿಂಗ್ ದಟ್. ವಾಟ್ ಮೆಸೇಜ್ ಆರ್ ಯು ಟ್ರೈಂಗ್ ಟು ಸೆಂಡ್? ಪ್ರೊಟೆಸ್ಟ್ ಮಾಡಿದ್ರಿ ಒಳ್ಳೇದು, ಧರ್ಮೇಂದ್ರ ಪ್ರಧಾನ್ ರಿಸೈನೇಷನ್ ತಗೊಂಡ್ರಿ ಅದು ಒಳ್ಳೇದು. ಬಟ್ ಆ ತರ ಕೆಟ್ಟವಾಗಿ ಅಸಹ್ಯವಾಗಿ ಮನೇಲಿ ಕುತ್ಕೊಂಡು ನೋಡಕ್ ನಮಗೆ ಅಸಹ್ಯ ಆಗುತ್ತೆ. ಆದ್ರೆ ಯಾವತ್ತು ಮಾತಾಡಬಾರ್ದು.